ಇದು ನಾನು ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ವಿ ಅಂತೆಲ್ಲ ಅಂದರೆ ತುಂಬ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಡಾಲ್ನ ಲೈಕ್ ತರಿಸ್ಬೇಕು ಅಂತೆಲ್ಲ ಅಂದರೆ ತುಂಬ ಸರ್ಕಸ್ ಮಾಡಿಬಿಟ್ಟಿದೆ. ಅಂದರೆ ಈ ಡಾಲ್ಸ್ ಎಲ್ಲ ಮಂಕಿ ಬಿಟ್ಟು ಬೇರೆ ಯಾವ ಡಾಲ್ಸು ಸಿಗ್ತಾ ಇಲ್ಲ. ಅಮೆಝಾನಲ್ಲಿ ನೋಡ್ತಾ ಇದ್ದೀನಿ, ಒನ್ ಟೈಮ್ ಏನಾದರೂ 29K ಆಯಿತು ಅಂತೆಲ್ಲ ಅಂದರೆ ಇನ್ನೊಂದು ಟೈಮು ಅದಕ್ಕಿಂತ ಜಾಸ್ತಿ. ಲೈಕು US ಡಾಲ್ಸ್ ನೋಡ್ದೆ ಅಂದರೆ ಈ ಡಾಲ್ಸ್ಗಳು ಬೇರೆ ಬೇರೆ ಡಾಲ್ಸ್ಗಳು 1,00,000 ಗಂಟನೂ ಇದ್ದಾವೆ. ಲೈಕ್ ಈ ಡಾಲೆಲ್ಲ ಏನಿದೆ ಅಷ್ಟೊಂದು ಕಾಸ್ಟ್ ಕೊಡಬೇಕಾ ಅಂತಬಿಟ್ಟು ಆಮೇಲೆ ಗೊತ್ತಾಯಿತು, ಲೈಕ್ ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಇಲ್ಲೆಲ್ಲ ಮಾಡ್ತಾರೆ. ಲೈಕ್ ಇನ್ನೊಂದು ಥರ ಮಂಕಿ ಇದೆ, ಲೈಕ್ ನಾರ್ಮಲ್ ಮಂಕೀಸು ಮತ್ತು ಇನ್ನೊಂದು ಥರ ಪಪೆಟ್ ಬರುತ್ತೆ ಗೊತ್ತಾ ನಿಮಗೆ, ಡಾಲ್ಸ್. ಆ ಡಾಲ್ಸ್ ಎಲ್ಲ ಡಿಂಕು ಅಂತಬಿಟ್ಟು ಒಬ್ಬರು ಇಂಡಸ್ಟ್ರಿಯವ್ರು ಮಾಡ್ತಾಯಿದ್ರು. ಆ ಡಾಲ್ಸ್ ಎಲ್ಲ ಇದೆ. ನನಗೆ ಆ ಡಾಲ್ಸ್ ಎಲ್ಲ ಲೈಕ್ ಅಷ್ಟು ಇಷ್ಟ ಆಗಿಲ್ಲ. ಲೈಕ್ ಈ ಡಾಲ್ ನೋಡಿದ ತಕ್ಷಣ ಇದೇ ತಗೋಬೇಕು ಅಂತ ಹಂಗೂ ಹಿಂಗೂ ಮಾಡಿಬಿಟ್ಟು ಫೈನಲ್ ಇದೇನಾದರೂ ನನ್ನ ಸಕ್ಸಸ್ ಆಗಿಲ್ಲ ಅಂತಿಲ್ಲ ಅಂದರೆ ಮತ್ತೆ ಯಾವುದಕ್ಕೂ ಕೈ ಹಾಕಲ್ಲ. ಫೈನಲ್ ಲೈಫಲ್ಲಿ ಕೊಟ್ಟಿರೋಕ್ಕಂಥ ಲಾಸ್ಟ್ ಅವಕಾಶ. ಅದೇನೋ ಅಂತಾನೆ ಎಲ್ರಿಗೂ ಒಂದು ಕೊನೆಯ ಅವಕಾಶ ಅನ್ನೋದು ಒಂದು ಇದ್ದೇ ಇರುತ್ತೆ ಅಂತ. ಕೊನೆಯ ಅವಕಾಶ ಅಂದರೆ ಕೊನೆಯ ಅವಕಾಶ. ಇದನ್ನ ಹೆಂಗಾದರೂ ಮಾಡಿಬಿಟ್ಟು ಕಲಿಬೇಕು ಅಂತಬಿಟ್ಟು ಸುಮ್ಮನೆ ಮನೆಯಲ್ಲಿ ಕಲ್ಕೊಂತ ಪ್ರಾಕ್ಟೀಸ್ ಮಾಡ್ಕೊತ ಹೋದೆ. ಎಲ್ಲರೂ ನಗೋರು. ಗೊತ್ತು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಈ ಕಲೆನ? ವೆಂಟ್ರಿಲೋಕಿಸ್ಟ್ ಪಪೆಟ್ ಅಂತ ಬಿಟ್ಟು ಹೇಳ್ತಾರೆ. ಪಪೆಟ್ ಶೋಸ್ ಅಂತ ಬಿಟ್ಟು ಹೇಳ್ತಾರೆ. ಪಪೆಟ್ ಶೋಸ್ ಅಂತೆಲ್ಲ ಅಂದ್ರೆ ಕೈಲಿಂದ ಗೊಂಬೆ ಆಡಿಸ್ತಾ ಇರ್ತಾನೆ. ಅದು ರಾಜಸ್ಥಾನಲ್ಲೆಲ್ಲ ಗೊಂಬೆಗಳಿಂದ ಆಡ್ತಾ ಗೊಂಬೆಗಳ ಆಟ, ಅದು ಪಪೆಟ್ ಶೋ. ಇದು ಮಾತನಾಡುವ ಗೊಂಬೆ ಅಂತಾರೆ. ಕೆಲವೊಬ್ರು ಇದು ಹಿಂದಿದಲ್ಲಿ ಶಬ್ದ ಬ್ರಹ್ಮ ಅಂತ ಬಿಟ್ಟು ಹೇಳ್ತಾರೆ. ವಿತೌಟ್ ಲಿಪ್ ಮೂಮೆಂಟ್ ಮಾಡ್ತಿರ್ತಾನೆ, ಶಬ್ದ ಒಂಥರ ಇದಾಗುತ್ತೆ ಅಂತ. ಇದು ನಾನು ಲೈಕ್ ಕಲಿಯುವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡುವಾಗ ಇದನ್ನ ಅವಾಗ ಲೈಕ್ ಜನರಿಗೆ ಮೋಸ ಮಾಡೋಕ್ಕೋಸ್ಕರ ಬೆಳೆಸ್ತಾ ಇದ್ರು ಅಂತ. ಇದು ದೇವ್ರು, ಇದು ಮಾತಾಡುತ್ತೆ. ಓ, ಆ ಕಾಲದಲ್ಲಿ ಇದು ಲೈಕ್ ಯಾವುದೋ ಲ್ಯಾಟಿನ್ಲಿಂದ ಏನೋ ಬಂದಿದೆ ಅಂತ ಬಿಟ್ಟು ಲ್ಯಾಟಿನ್ಲಿಂದ ಎಲ್ಲೋಯಿಂದನೋ ಬಂದಿದೆ ಅಂತ ಬಿಟ್ಟು ನೆನಪು. ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೆಲ್ಲರೂ ಲೈಕ್ ಮೋಸ ಮಾಡೋವಾಗ ಲೈಕ್ ಇದು ಮಾತಾಡುತ್ತೆ, ಇವಾಗ ಇದರಲ್ಲಿ ಒಂದು ಶಕ್ತಿ ಇದೆ ಅಂತಬಿಟ್ಟು ಮೋಸ ಮಾಡೋಕ್ಕೋಸ್ಕರ, ವಂಚನೆ ಮಾಡೋಕ್ಕೋಸ್ಕರ ಇದು ಮಾಡ್ತಾಯಿದ್ರು ಅಂತೆ. ಇದು ಕೆಲವು ದಿನಗಳ ಬ್ಯಾನ್ ಆಗಿತ್ತು ಅಂತ. ಇದು ಲೈಕ್ ಇದರಿಂದ ಜನನ ಮೋಸ ಮಾಡ್ತಾ ಇದ್ದಾರೆ, ಇದು ಮಾಡಬಾರ್ದು ಅನ್ನೋದು. ನೋಡಬೇಡ ಕಣೋ ಸರ್, ನನಗೆ ಏನು ಮಾಡಿದ್ರ ಏನೋ ನಿನ್ನ ಯೂಸ್ ಮಾಡ್ಕೊಂಡು ಮೋಸ ಮಾಡ್ತಿದ್ರಂತಲ್ಲ. ನೋಡಿ ಸರ್, ಎಷ್ಟು ಸುಳ್ಳು ಹೇಳ್ತಾಳೆ. ನಿನ್ನ ಅಲ್ಲ ಕಣೋ, ಬೇರೆಯವ್ರನ್ನ. ಯಾರನ್ನ? ಅವ್ರನ್ನ? ಅವ್ರನ್ನೇ. ಹಂಗೆ ಕಾಣಿಸ್ತಾ. ನಮ್ಮನ್ನೆಲ್ಲ ಮೋಸ ಮಾಡಕ್ ನಿಮ್ಮಂತ ಗೊಂಬೆಗಳನ್ನ ಯೂಸ್ ಮಾಡ್ತಿದ್ರಂತಲ್ಲ. ನಾನು ನಿನ್ನಲ್ಲಪ್ಪ, ಗೊಂಬೆ ಅಲ್ಲ, ನಿನಗ್ ಜೀವ ಇದೆ, ನಿನ್ನಂತ. ಆಯ್ತು ಬಿಡಪ್ಪ, ತಪ್ಪಾಯ್ತು. ಹಂಗನ್ನಿ ದಾರಿ ತಡಿ, ನಾನು ಮಾತಾಡ್ತೀನಿ. ಮಾತಾಡು, ನೀನು ಬಿಟ್ರೆ ತಾನೆ ಮಾತಾಡು ಸರ್. ಕೇಳಿಸ್ಕೊಳ್ಳಿ. ಕೇಳಿಸ್ಕೊತಿದ್ದೀನಿ. ಅದೇ ಹಳೆ ರಾಗ ಕೇಳಿಸ್ಕೊಂಡು ಸಾಕಾಗೋಯ್ತು. ತಲೆನೋವು. ನಿಮಿಷ. ಸೊ ಅವಾಗ ಇದನ್ನು ಸ್ವಲ್ಪ ದಿನ ಬ್ಯಾನ್ ಮಾಡಿದ್ರಂತೆ. ಅದಾದಮೇಲೆ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದರು. ಓಕೆ, ಇದೊಂದು ಕಲೆ, ಇದೊಂದು ಮಾಡ್ಬೋದು ಅಂತಬಿಟ್ಟು ಸ್ಟಾರ್ಟ್ ಮಾಡಿದಾಗ ಲೈಕು ಇಂಡಿಯಾದಲ್ಲಿ ಲೈಕ್ ತುಂಬ ಕಡಿಮೆ ಜನ ಇದ್ದಾರೆ. ತುಂಬ ಅಂದರೆ ತುಂಬ ಕಡಿಮೆ. ಲೈಕು ಬಾಯ್ಸ್ಗಳಿದ್ದಾರೆ, ಒಂದು ಎಷ್ಟಿರ್ಬೋದು ಗೊತ್ತಿಲ್ಲ, ಒಂದು 25-50 ಇರ್ಬೋದು ಮ್ಯಾಕ್ಸಿಮಮ್. ನಾನು ನೋಡಿರೋದು ಲೈಕ್ ಇಬ್ಬರನ್ನ ಮಾತ್ರನೇ. ಲೈಕ್ ನಾನು ರಿಯಲ್ ಆಗಿ ಗೊಂಬೆ ಯಾವ ಥರ ಮಾತಾಡುತ್ತೆ ಅಂತಲೂ ನಾನು ವೆಂಟ್ರಲೋಕಿಸ್ಟ್ನ ಹೋಗ್ಬಿಟ್ಟು ಮೀಟ್ ಮಾಡಿಲ್ಲ. ಯಾಕಂತೇಳಿದ್ರೆ ನಾನು ಕಲ್ತಿದ್ದೆಲ್ಲ ಆನ್ಲೈನಲ್ಲೇ, ರಿಯಲ್ ಆಗಿ ಯಾರನ್ನೂ ನೋಡಿಲ್ಲ. ಲೈಕ್ ಕೆಲವೊಂದು ಶೋಸ್ಗಳು ನೋಡಬೇಕು ಅಂತಬಿಟ್ಟು ಇದೆ, ಯಾವ ಥರ ಮಾಡ್ತಾರೆ ಅವರು, ನನಗೂ ಏನು ಮಿಸ್ಟೇಕ್ ಆಗ್ತಾಯಿದೆ ಅಂತ. ಲೈಕ್ ನಾನು ನೋಡ್ದಂಗೆಲ್ಲ ಎಲ್ಲರೂ ನೀವು ತುಂಬ ಚೆನ್ನಾಗಿ ಮಾಡ್ತೀಯಾ, ತುಂಬ ಚೆನ್ನಾಗಿ ಮಾತಾಡಿಸುತ್ತೆ ಗೊಂಬೆ, ಲೈಕ್ ಚೆನ್ನಾಗಿ ಅನಿಸುತ್ತೆ ಅಂತಬಿಟ್ಟು ಅಂತಾರೆ. ಬಟ್ ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಲೈಕ್ ಇನ್ನೂ ಏನೂ ಕಲಿಬೇಕಲ್ವ, ಇದರಲ್ಲಿ ಏನಾದರೂ ಒಂದು ಹೊಸ ಥರ ದುಡುಕ್ಬೇಕಲ್ಲ ಅಂತ. ಲೈಕ್ ನಾನು ನನ್ನ ವೀಡಿಯೋಸ್ಗಳನ್ನು ಕೆಲವೊಂದು ಟೈಮಲ್ಲಿ ನೋಡ್ತೀನಿ. ಏನು ನೋಡ್ತಾಳೆ ವಿಡಿಯೋಗಳನ್ನ? ಯಾವ ವಿಡಿಯೋ? ಒಳ್ಳೆ ಕೇಳಬೇಕಪ್ಪ, ಅದು ಎಲ್ಲಿ ನೋಡ್ತಾಳೆ? ನಾನು ಹೇಳಿದ್ದು ನಿನ್ನ ವಿಡಿಯೋನ ಸರ್. ನನ್ನ ವಿಡಿಯೋ ಯಾವುದು? ಅವಳನ್ನೇ ಕೇಳು. ಆ್ಯಕ್ಟಿಂಗ್ ಮಾಡಿರೋದು. ಆ್ಯಕ್ಟಿಂಗ್ ಅವಳು ಯಾವ ವಿಡಿಯೋನ ಎಲ್ಲಿ ನೋಡ್ತಾಳೋ ಕೇಳಪ್ಪ ನಿಮ್ಮಕ್ಕ. ಆ್ಯಕ್ಟಿಂಗ್ ವಿಡಿಯೋ ಅಂತೆ ಸರ್. ಓಹೋ, ಬೇರೆ ವಿಡಿಯೋ ಯಾವುದು ಮಾಡಿಲ್ಲ.
ಹಗಲ್ಗೆ ನಿಂಗೆಲ್ಲ ಯೋಚನೆ ಮಾಡಬಾರ್ದು. ಮಾಡಲ್ಲ. ಅದೇ ತಡಿ, ನಾನು ಯಾವುದು ನೋಡಿಲ್ಲ. ಲೈಕ್ ಈ ವಿಡಿಯೋಸ್ ಎಲ್ಲ ನನ್ನೆಲ್ಲ ಹಾಕೊಂಬಿಟ್ಟು ನೋಡ್ತಾ ಇದ್ದೆ ತಾನೆ, ಅವಾಗ ನನಗೆ ಅನಿಸ್ತಾ ಇತ್ತು ಓಕೆ ಏನೋ ಸ್ವಲ್ಪ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ. ಅದಾದಮೇಲೆ ಲೈಕ್ ಇನ್ನೂ ಜಾಸ್ತಿ ಕಲಿಬೇಕು, ಇನ್ನೂ ಸೆಕೆಂಡ್ ವಾಯ್ಸು ಥರ್ಡ್ ವಾಯ್ಸು ಮಾಡಬೇಕು, ಶೋಸ್ಗಳು ಎಲ್ಲ ಕಟ್ಟಬೇಕು. ನಾನು ಮಂಕಿಯಲ್ಲಿ ತುಂಬ ಶೋಸ್ ಕೊಟ್ಟಿದ್ದೀನಿ. ನಾನು ಮಂಕಿಯಲ್ಲಿ ಇನ್ನೊಂದು ವಾಯ್ಸ್ ತೆಗಿತೀನಿ. ಹೌದಾ? ಹಾಂ, ಶಿಫ್ಟ್ ಮಾಡಿ ಹಂಗಾದ್ರೆ ಮಂಕಿಗೆ. ಸರ್ ಕಳಿಸ್ತಾ ಬೇಡ, ಹೋಗೋ ಸಾಕು. ಎಲ್ಲಿಗೆ? ಒಂಚೂರು ಮಂಕಿನೂ ಮಾತಾಡ್ಸೋಣ, ಹೋಗ. ಓಕೆ ಗಾಯ್ ಬಾಯ್, ಮತ್ತೆ ಕರಿತೀನಿ. See you. ಲವ್ ಯು. ಸರ್ ಹುಡುಗ ಆದ್ರೇನಂತೆ, ಗುರು ಲವ್ ಮಾಡಕ್ಕೆ ಹುಡುಗ ಆದ್ರೇನು ಹುಡುಗಿ ಏನಾದ್ರೇನು ಗುರು? ಸರ್ ನಾನು ಆ ಥರ ಅಲ್ಲ. ನಾನು ಆ ಥರ ಅಲ್ಲ, ಮತ್ತೆ ಐ ಲವ್ ಯು ನಾನು ಬೇರೆ ಥರ. ಎಕ್ಸ್ಟ್ರಾಡಿನರಿ. ವೆರಿ ಎಕ್ಸ್ಟ್ರಾಡಿನರಿ ಮಾ. ಹಂಗೆ ಮಾತಾಡ್ತಾ ಇರ್ತೀಯ, ಹೋಗು ಬಾಯ್. ಓಕೆ, ಈಗ ನಮ್ಮ ಜೊತೆ ಇದ್ದಾರೆ ಪಿಂಕು. ಹೆಲೋ, ಹಾಯ್, ಹೌ ಆರ್ ಯು? ಹೇಗಿದ್ದೀರಾ? ಗುಡ್. ಹೌ ಆರ್ ಯು? ಗುಡ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಊಟ ತಿಂಡಿ ನಾಷ್ಟ? ಊಟ ತಿಂಡಿ ನಾಷ್ಟ. ನಿಮ್ಮ ಅಕ್ಕ ಏನು ಕೊಡ್ಸಿಲ್ಲ, ಉಪವಾಸ. ಇವಳು ಸಣ್ಣ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸಣ್ಣ ಮಾಡ್ತಾಳೆ ಗುರು. ಏನಪ್ಪ ನನ್ನ ಕರ್ಮ ಒಟ್ನಲ್ಲಿ ಇವತ್ತು. ಓ ಕರ್ಮ, ನಂದು ಕರ್ಮ ಹಂಗೆ ಆಯ್ತು. ಯಾಕೆ? ಇವಳ ಜೊತೆ ಇದ್ದು ಹಂಗೆ ಆಗ್ತಾ ಇದ್ದೀನಿ. ನಿಂಗೇನೋ ಗಾಗಲ್ಸ್ ಎಲ್ಲ ಹಾಕ್ಬಿಟ್ಟವಳೆ. ಏನೇನೋ ಆಗ್ತಾಳೆ, ಏನೇನೋ ಆಗ್ತಾಳ ಅಲ್ವಾ? ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾಳೆ ನನ್ಗೂ. ಅಯ್ಯೋ. ಎಸ್. ಹಾಂ ಆಯಿತು, ನನ್ನ ಪಾಡ್ಕಾಸ್ಟ್ಗೆ ಒಂದ್ಸಲ ವೆಲ್ಕಮ್ ಮಾಡು. ಯಾವ ಥರ? ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕಾಸ್ಟ್. ಅದೇ ಕಾಸ್ಟೆಡ್. ಅದೇನದು? ಹೇಳಿದ್ದೆ. ನಾನು ಹೇಳಿದ್ದು ರಿಪೀಟ್ ಮಾಡು ಅಂತ ಹೇಳಿದ್ದು ನಿನಗೆ. ನೀ ಹೇಳಿದ್ ರಿಕೀಟ್ ಮಾಡು ಅಂತ ಹೇಳಿದ್ದೆ. ಆಯಿತು, ರಿಪೀಟ್ ಮಾಡಪ್ಪ. ರಿಕೀಟ್ ಮಾಡಕ್ಕ? ಯಾಕ ರಾಜ? ಯಾಕ ರಾಜ? ಆಯ್ತು, ಲವ್ ಹೇಳ ಕರೆಕ್ಟಾಗಿ. ಈಗ ಇಂಟ್ರೋ ತಗೊಳ್ಳೋ. ಏನು ಕೊಡು? ಏನೇನು? ಹೆಲೋ ಎವ್ರಿವನ್, ವೆಲ್ಕಮ್ ಟು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಲ್ಲಲ್ಲಿ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಕೋತಿ, ನೀನು ಸರಿ ಇಲ್ಲ. ನೀನು ನನ್ನ ಮಗ ಮಾತಾಡಬಾರ್ದು. ಕರೆಕ್ಟಾಗಿ ಹೇಳು. ಅಲ್ಲಿ ಏನೇನು ಕೇಳ್ತಾ ಇದ್ದಾರೆ ಅದೆಲ್ಲ ಹೇಳು. ನೀನು ಹೇಳು. ನೀನು ಕಣೋ ಕರ್ಕೊಂಬಂದಿರೋದು, ನೀನು ಕೇಳ್ತಿರೋದು ನನಗಲ್ಲ, ನಿನಗೆ. ಕೋತಿ ನೀನು, ಅಂದಿ ನೀನು. ನಿನ್ನ ಹೆಸರಾದರೂ ಹೇಳು ಹೋಗ್ಲಿ. ಅವ್ರು ಹೇಳಿದಾರ? ಅವ್ರು ಹೇಳ್ತಾರೆ, ಹೇಳು. ಸರ್ ಹೇಳಿ. ಏನು ಹೇಳಿ? ಹೆಸರು ಯಾರ್ದು? ಯಾರ್ದು? ನಂದೇ ಹೇಳ್ತೀನಿ. ಹೇಳ್ದಂತೆ. ಲವ್, ನಿನ್ನ ಹೆಸ್ರು ಹೇಳು ಅಂತ ಹೇಳಿ. ನಿನ್ನ ಹೆಸರು ಹೇಳು. ನನ್ನ ಹೆಸರಾ? ಅಲ್ಲ ಕಣೋ, ನಿನ್ನ ಹೆಸ್ರು ಕಣೋ. ಯಾರ ಹೆಸರು? ಹೇಳು. ಹಾಂ, ಯಾರು? ಹಂಗ. ಸೊ ಇದೊಂದು ಕಲಿತಾ ಇದ್ದೀನಿ ಸದ್ಯಕ್ಕೆ ಇವಾಗ. ಓಕೆ, ಎರಡೆರಡು ಥರ ಟೋನ್. ಇದು ಒಂದು ಸ್ವಲ್ಪ ಬೇಸ್ ಟೋನ್. ಇದು ಎರಡನೇ ಟೋನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂದು 2-3 months ಆಯಿತು. ಅಂದರೆ ನಿಮ್ಮ ಥರ ಯಾವುದೇ ಟ್ರಾನ್ಸ್ಜೆಂಡರು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ವ? ಇಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.